ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಲೈಕ್ ಈ ವರ್ಷಕ್ಕೆ ಐ ಗೆಸ್ ಇದೇ ಲಾಸ್ಟ್ ಬ್ಯಾಚ್ ನಾನು ಮಾಡ್ತಿರೋದು. ಸೊ ನೆಕ್ಸ್ಟು ಜಾನ್ವರಿಯಿಂದ ನಾನು ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಮಾಡಲೇಬೇಕಾಗತ್ತೆ, ಬಿಕಾಸ್ ಸಮ್ ಟ್ಯಾಕ್ಸ್ ಪಾರ್ಟ್ ನನಗೂ ಕೂಡ ಇನ್ಕ್ರೀಸ್ ಆಗೋದ್ರಿಂದ. ಸೊ ನೀವು ಯಾರು ಈ ಇಯರಲ್ಲಿ ಲೈಕ್ ಈಗೇನು ನಿಮಗೆ 2000 ರುಪೀಸಲ್ಲಿ ಕಲಿಬೇಕು ಅಂದ್ಕೊಂಡಿರ, ನಿಮ್ಮ ಕಂಫರ್ಟಬಲು ಜಾಯ್ನ್ ಆಗಿ ಕಲೀರಿ. ಬಿಕಾಸ್ ಜಾನ್ವರಿಯಿಂದ ಅದು ಸ್ಮಾಲ್ ಅಮೌಂಟ್ ನಾನು ರೈಸ್ ಮಾಡಲೇಬೇಕು. ಸ್ಮಾಲ್ ಅಮೌಂಟ್ ಬಿಕಾಸ್ ಆಫ್ ಸಮ್ ಟ್ಯಾಕ್ಸ್ ಪಾರ್ಟಿಂದ. ಸೊ ನಾನು ಕೂಡ ರೈಸ್ ಮಾಡ್ಕೊಳ್ತೀನಿ ಅದನ್ನು. ಓಕೆನಾ? ಸೊ ಕಲಿಬೇಕು ಅನ್ನೋರು ಈ ಡಿಸೆಂಬರ್ 19ನೇ ತಾರೀಕು ಬ್ಯಾಚ್ ಏನಿದೆಯಲ್ಲ, ಅದೇ ಈ ವರ್ಷದ ಕಡೆ ಬ್ಯಾಚ್ ನಾನು ಮಾಡೋದು. ಸೊ ಅದಾದಮೇಲೆ ಇನ್ನು ಜಾನ್ವರಿಗೆ ಪ್ಲ್ಯಾನ್ ಮಾಡೋದು. ನೋಡಿ ನಿಮ್ಮ ಕಂಫರ್ಟಬಲು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಕಲಿಬೋದು. ಓಕೆನಾ? ಸೊ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟು. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ನಾನು ಕೂಡ ಮಚ್ಚೇನು ಅಂತ ಅಮೌಂಟ್ ಆಗಿಲ್ಲ. ಸೊ ಐ ಮೇಡ್ ಇಟ್ ಸಿಂಗಲ್ ಟ್ರೇಡು. ಒಂದೇ ಟ್ರೇಡಲ್ಲಿ 10 ಪಾಯಿಂಟ್ ತೋರಿಸ್ತಿತ್ತು, ಬಟ್ ಬುಕ್ ಮಾಡಲಿಲ್ಲ. ಸಡನ್ ಆಗಿ ರಿವರ್ಸ್ ಕೂಡ ಆಯಿತು. ಸೊ ಐ ಜಸ್ಟ್ ಎಕ್ಸಿಟೆಡ್ ವಿತ್ 6 and 7 ಪಾಯಿಂಟ್ಸ್. ಸೊ ರಿಫ್ರೆಶ್ ಮಾಡ್ತಾ ಇದ್ದೀನಿ. 6 and 7 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ. ಮತ್ತೆ ನನಗೂ ಟ್ರೇಡ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ ಸ್ಲೋ ಆಗಿದೆ. ಸ್ಲೋ ಇರೋದ್ರಿಂದ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕೂಡ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ಅದಕ್ಕೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗ್ತಿಲ್ಲ. ಹೋಪ್ ನಿಮಗೆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನೀವು ಈಗ ತಿಳ್ಕೊಳ್ಳಿ. ನಾನು ಆ್ಯಕ್ಚುಲಾಗಿ ಇಲ್ಲಿ ನಿಮಗೆ ಇದು ನಿಮ್ಮ ಇದರಲ್ಲಿ ಚಾರ್ಟಲ್ಲಿ ರೆಡ್ ಕಾಣಿಸ್ತಿರುತ್ತೆ, ನನ್ನ ಚಾರ್ಟಲ್ಲಿ ಗ್ರೀನ್ ಕಾಣಿಸ್ತಿರುತ್ತೆ ಈ ಕ್ಯಾಂಡಲ್ ಅಂತ. ನಿಮಗೆ ತುಂಬ ಜನ ನಿಮ್ಮ ಡೌಟ್ಸ್ ಇರುತ್ತೆ. ಇದು ನಥಿಂಗ್ ಬಟ್ ರೆಡ್ ಆರ್ ಗ್ರೀನ್ ಅಂತಲ್ಲ. ನಂದು ಸೆಟ್ಟಿಂಗ್ಸಲ್ಲಿ ನಾನೇನು ಇಟ್ಕೊಂಡಿದ್ದೀನಿ ಅದು ಇಂಪಾರ್ಟೆಂಟ್ ಅಷ್ಟೇ. ಸೆಟ್ಟಿಂಗ್ಸಲ್ಲಿ ಜಸ್ಟ್ ನಾನು ಕಲರ್ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲೋಸ್ ಅಂತ ಏನಿದೆಯಲ್ಲ ಅದನ್ನು ನಾನು ಟಿಕ್ ಮಾಡಿಟ್ಟಿದ್ದೀನಿ. ಸೊ ಹಾಗಾಗಿ ಅದ್ರ ಪ್ರೀವಿಯಸ್ ಕ್ಲೋಸ್ ಇರೋದು ಇಲ್ಲಿ. ಸೊ ಅದ್ರ ಮೇಲ್ಗಡೆ ಎಲ್ಲೇ ಓಪನ್ ಆದರೂ ಮಾರ್ಕೆಟ್ ಶೋಯಿಂಗ್ ಮೀ ಸೇಮೇ ಅಷ್ಟೇ. ಸೊ ಇನ್ನೇನು ಮಚ್ ಡಿಫ್ರೆನ್ಸ್ ಇಲ್ಲ. ಅದರಲ್ಲೂ ನೀವೇನೇನೋ ಹುಡ್ಕಕ್ಕೆ ಹೋಗ್ಬಿಡಿ. ಸೊ ಇರೋದನ್ನು ಕ್ಲಿಯರಾಗಿ ಹೇಳಿದ್ದೀನಿ. ಒಂದು ಸೆಕೆಂಡ್ ಥಿಂಗು, ಮಾರ್ಕೆಟಲ್ಲಿ ಸ್ಟೂಡೆಂಟ್ಸಿಗೆ ಹೇಳಿದೆ, ಫ್ಲಾಟಿಶ್ ಓಪನ್, ವೆಯ್ಟ್ ಮಾಡಿ, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ, ಇವತ್ತಿನ ಲೋ ತೆಗೆದ್ರೆ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಸೊ ಅದರ್ವೈಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ, ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆದರೆ ಸೈಡ್ ವೇಸ್ ಆಗುತ್ತೆ. ಟ್ರೇಡೇ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ತುಂಬ ಕಷ್ಟ. ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳಿದೆ. ಓಕೆನಾ? ಸೊ ಬಟ್ ಮಾರ್ಕೆಟ್ ಏನು ಮಾಡ್ತು, ಫ್ಲಾಟಿಶ್ ಓಪನ್ ಆಗಿ ಎಕ್ಸಾಕ್ಟಾಗಿ ನಮ್ಮದೊಂದು ಲೆವೆಲ್ ಏನಿದೆ ಅದನ್ನು ಟಚ್ ಮಾಡಿನೇ ಕೆಳಗಡೆ ಬಂದಿದೆ. ಬಟ್ ಆ ಲೆವೆಲ್ ಇವಾಗ ಎಕ್ಸ್ಟೆಂಡ್ ಆಗಿರುತ್ತೆ. ಫಸ್ಟ್ ಇಲ್ಲಿ ಸಿಕ್ಕಿರುತ್ತೆ, ಐ ಗೆಸ್ ಎಲ್ಲೋ ಇರುತ್ತೆ ಆ ಲೆವೆಲು, ಅಲ್ಲಿಂದ ಬಂದಿರುತ್ತೆ. ಓಕೆನಾ? ಸೊ ನಾನು ಕೂಡ ಪುಟ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದು, ವೆಯ್ಟ್ ಮಾಡ್ತಿದ್ದೆ ನಾನು. ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇದೆ, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಅಗೇನ್ ರಿಟರ್ನ್ ಬಂದರೆ ನೋಡೋಣ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ವೆರಿ 2 or 3 ಕ್ಯಾಂಡಲ್ಸಲ್ಲಿ ಕೆಳಗಡೆ ಬಂತು. ಕೆಳಗಡೆ ಬಂದಾಗ ಇಟ್ಸ್ ಅ ಪ್ರೈಸ್ ಆ್ಯಕ್ಷನ್ ಲೈಕ್ ಐ ಆಮ್ ಎಕ್ಸ್ಪೆಕ್ಟೆಡ್. ಸ್ವಲ್ಪ ಅಪ್ ಸೈಡ್ ಹೋಗಿ ಅಗೇನ್ ಬಯರ್ಸ್ನ ಟ್ರ್ಯಾಪ್ ಮಾಡಿ ಕೆಳಗಡೆ ಬಂದರೆ ನಾ ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಹೋಗೋಣ ಅಂತ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಅಗೇನ್ ಮಾರ್ಕೆಟ್ ಈಸ್ ಗಿವನ್ ಶಾರ್ಪ್ ಡೌನ್ ಸೈಡ್. ಓಕೆನಾ? ಸೊ ಶಾರ್ಪ್ ಡೌನ್ ಸೈಡ್ ಬಂತು. ಸೊ ನಾನು ಈ ಹೈನ ಯಾವಾಗ ಮಾರ್ಕೆಟು ಬ್ರೇಕ್ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಇಲ್ಲೊಂದು ಕ್ಯಾಂಡಲ್ ಫೋಲ್ಡ್ ಮಾಡ್ತಿತ್ತು. ಐ ಎಕ್ಸ್ಪೆಕ್ಟೆಡ್ ಲೈಕ್ ಮಾರ್ಕೆಟು ಇನ್ನೂ ಕೆಳಗಡೆ ಹೋಗ್ಬೋದು ಅಂತ ಇಲ್ಲಿ ತೊಗೊಂಡ್ಮೇಲೆ ನನಗೆ ಕಾಸ್ಟು ಸಮ್ 4-5 ಪಾಯಿಂಟ್ಸ್ ಲಾಸ್ ಕೂಡ ತೋರಿಸ್ತಾ ಇತ್ತು ಮಾರ್ಕೆಟು. ಅಗೇನ್ ಈ ಕ್ಯಾಂಡಲ್ ರಿಟರ್ನ್ ಬಂದಾಗ ನನ್ನ ಪ್ರಾಫಿಟ್ನ ನಾನು ಎಕ್ಸಿಟ್ ಮಾಡಿದ್ದೀನಿ. 10 ಪಾಯಿಂಟ್ ತೋರಿಸ್ತಿತ್ತು, ಬಟ್ ಸಡನ್ನಾಗಿ ನಾನು ಬುಕ್ ಮಾಡೋಷ್ಟು ಸ್ಮಾಲ್ ಸ್ಪೈಕ್ ಆಯಿತು. ಮಾರ್ಕೆಟ್ ಮೂವ್ ಆಗ್ತಿಲ್ಲ, ಸ್ಲೋ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 2 ಥಿಂಗ್ಸ್ ನನಗೆ ಬರೋದು, ಬಿಕಾಸ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಟ್ ಈಸ್ ಲೈಕ್ ಹೆಂಗೆ ಅಂದರೆ ಮಾರ್ಕೆಟಲ್ಲಿ, ಸೊ ಒನ್ ಈಸ್ ನಿಮಗೆ ಆಲ್ವೇಸ್ ಲೈಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ಯಾವಾಗಾದರೂ ಐ ವಿ ಲೋ ಆಗ್ತಿದ್ರೆ, ಸಪೋಸ್ ಇನ್ಪ್ಲೈಡ್ ವಾಲಟಿಲಿಟಿ ಕೂಲ್ ಆಫ್ ಆಗ್ತಿದ್ರೆ ಪ್ರೀಮಿಯಮ್ಸ್ಗಳು ಮೂವ್ ಆಗಲ್ಲ. ಇವತ್ತು ಪ್ರೀಮಿಯಮ್ಸ್ಗಳು ಅಷ್ಟು ಫಾಸ್ಟ್ ಮೂವ್ ಆಗ್ತಿಲ್ಲ. ಇಟ್ ಮೀನ್ಸ್ ವಾಟ್, ಮಾರ್ಕೆಟ್ ಲಾಸ್ಟ್ 2 ಡೇಸಿಂದ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ಇವತ್ತು ಸ್ಲೋ ಆಗೋ ಚಾನ್ಸಸ್ ಹೆವಿ ಇದೆ ಅನ್ನೋದು ಹೇಳ್ತಿದೆ ಮಾರ್ಕೆಟು. ಸ್ಲೋ ಆಗುತ್ತೆ ಅನ್ನೋದು ಹೇಳ್ತಿದೆ ಅಂದಾಗ ಇದನ್ನು ನಾನು ಎಲ್ಲೂ ಹೋಗಿ ನೋಡೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ಪ್ರೀಮಿಯಮ್ ಸ್ಲೋ ಇದ್ದಾವೆ ಅಂದರೆ ಮೈ ಮೈಂಡ್ ಸೆಟ್ ಆಲ್ವೇಸ್ ಓಕೆ ಐ ವಿ ಕೂಲ್ ಇರಬೇಕೇನೋ ಏನು ಅಂತ ಮೈಂಡ್ ಸೆಟ್ಟಲ್ಲಿರುತ್ತೆ. ಅದನ್ನು ನೀವು ಯಾವ ಥರನಾದ್ರು ತಿಳ್ಕೊಬೋದು, ಬಿಕಾಸ್ ಐ ನೆವರ್ ಥಿಂಕ್ಸ್ ಆಲ್ ದೋಸ್ ಥಿಂಗ್ಸ್. ಬಿಕಾಸ್ ನನಗೇನೆಂದರೆ ಪ್ರೀಮಿಯಮ್ ಫಾಸ್ಟ್ ಮೂವ್ ಆಗೋದಾಗಿದ್ದರೆ ಇಲ್ಲಿ ಮೂವ್ ಆಗಬೇಕಿತ್ತು. ಪ್ರೀಮಿಯಮ್ ಇಲ್ಲಿ ಸ್ಲೋಯಿಶ್ ಆಗಿದೆ ಅಂದರೆ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಸೈಡ್ ಲೈನ್ಸ್ ಆಗುತ್ತೆ ಅನ್ನೋದಕ್ಕೆ ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಓಕೆನಾ? ಥಿಂಗ್ಸ್ ನಿಮಗೆ ಕ್ಲಿಯರ್ ಮಾಡಿದ್ದೀನಿ, ಸ್ಟೂಡೆಂಟ್ಸ್ಗೂ ಕ್ಲಿಯರ್ ಮಾಡಿದ್ದೀನಿ. ತುಂಬ ಸ್ಟೂಡೆಂಟ್ಸ್ಗಳು ಮೆಸೇಜ್ ನೋಡಿದೆ. ಸೊ ನೀವು ಇಲ್ಲಿ ಟಾಪಲ್ಲಿ ಲೈಕ್ 0.236 382 ಲೆವೆಲಿಂದ ತೊಗೊಂಡಿದ್ದೀರ ಅಂತ. ಬಟ್ ಸ್ವಲ್ಪ ರಿಸ್ಕಿ ಅದು. ಏನಕ್ಕೆ ರಿಸ್ಕಿ ಅನ್ನೋದು ನಿಮಗೆ ಗೊತ್ತಿದೆ, ನಾನು ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಮಾರ್ಕೆಟ್ ಎಲ್ಲಿ ಓಪನ್ ಆದರೆ ಈಸಿ, ಎಲ್ಲಿ ಓಪನ್ ಆದರೆ ರಿಸ್ಕಿ ಅಂತ. ದಟ್ಸ್ ಓಕೆ, ನಿಮಗೆ ಪ್ರಾಫಿಟ್ ಆಗಿದೆ, ಖುಷಿ ಪಡಿ, ಎಂಜಾಯ್ ಮಾಡಿ ಡೇನ. ನೆಕ್ಸ್ಟ್ ಟೈಮ್ ಆ ರಿಸ್ಕ್ನ ಮಾಡೋಕ್ಕೆ ಹೋಗ್ಬಿಡಿ, ಅಷ್ಟೇ ಹೇಳೋದು. ಬಿಕಾಸ್ ಪ್ಲಾಟ್ಫಾರ್ಮಲ್ಲಿ ಹೇಳ್ತೀನಿ, ಎಲ್ರಿಗೂ ನಿಮಗೆ ಅಟ್ ಎ ಟೈಮ್ ಮೆಸೇಜಸ್ ಹಾಕ್ಲಿಕ್ಕಲ್ಲ. ಇಲ್ಲಿ ನನ್ನ ಜೊತೆ ತುಂಬ ಜನದು ನನ್ನ ಲೆವೆಲ್ಸಲ್ಲಿ ಟ್ರೇಡ್ ಮಾಡಿರೋ ತುಂಬ ಜನ ಇದ್ದಾರೆ. ದಿಸ್ ವಾಸ್ ಅ ಗುಡ್ ಟ್ರೇಡ್. ಇಟ್ ವಾಸ್ ನಾಟ್ ರಿಸ್ಕಿ ಟ್ರೇಡ್ ಅಲ್ಲ ನಮಗೆ, ಬಿಕಾಸ್ ಟ್ರೆಂಡ್ ಈಸ್ 2 ಡೇಸಿಂದ ಡೌನ್ ಸೈಡ್ ಇದೆ. ಸೊ ಆ್ಯಂಡ್ ಹೈಯರ್ ಟೈಮ್ ಫ್ರೇಮ್ ಕೂಡ ನಮಗೆ ಹೇಳ್ತಾ ಇದೆ ಮಾರ್ಕೆಟ್ ಈಸ್ ಮೇಕಿಂಗ್ ಲೈಕ್ ಎಕ್ಸಾಕ್ಟ್ಲಿ
ಎಮ್ ಆ್ಯಂಡ್ ಲೋಯರ್ ಲೋ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದೆ. ಅಂಟಿಲ್ ಅನ್ಲೆಸ್ ಈ ಲೆವೆಲಿಂದ ಮೇಲಕ್ಕೆ ಬರೋವರೆಗೂ ಮಾರ್ಕೆಟಲ್ಲಿ ಬ್ರೇಕ್ಔಟ್ ಆಗೋದು ಕಷ್ಟ ಇದೆ. ಸೊ ಇಷ್ಟೂ ಪೂರ ಅದು ಹೇಳ್ತಾ ಇದೆ ಮಾರ್ಕೆಟಲ್ಲಿ. ಸೊ ಹಾಗಾಗಿ ನಾವು ಕೂಡ ಹೆಚ್ಚಿಗೆ ರಿಸ್ಕ್ ತೊಗೊಳಕ್ಕಾಗೋದಿಲ್ಲ. ಎಷ್ಟು ಸೈಡ್ ವೇಸ್ ಆಗ್ತಿದೆ ನೋಡಿ ಮಾರ್ಕೆಟು. ಪ್ರೀಮಿಯಮ್ಸ್ ಕಂಟಿನ್ಯೂಸ್ ಆಗಿ ಇಲ್ಲೇ ನಿಲ್ತಾ ಇದೆ. ಸೊ ನಿಮಗೆ ಅದ್ರದ್ದು ಪ್ರೀಮಿಯಮ್ ಕೂಡ ತೋರಿಸ್ತೀನಿ. ನಾನು ತೊಗೊಂಡಿದ್ದು ಯಾವುದು 26,000 ಪುಟ್ ತೊಗೊಂಡಿದ್ದು. ಇಮ್ಯಾಜಿನ್ ಮಾಡಿ, ಎಲ್ಲಿ 150 ಪಾಯಿಂಟ್ಸ್ ಅಪ್ಪಲ್ಲಿ ತೊಗೊಂಡಿದ್ದೀನಿ ಇನ್ ದ ಮನಿ. ಸೊ ಅಂದರೂ ನನಗೆ ಪ್ರೀಮಿಯಮ್ ಆಗಿಲ್ಲ. ಸೊ ಲೆಟ್ಸ್ ಸಿ ಆಪ್ಷನ್ಸ್ ನಿಫ್ಟಿ 50. ಸೊ ಟುಡೇಸ್ 23rd expiry. ಸೊ 26,000 ಪುಟ್, 25,000, 26,000 ಪುಟ್. ಓಕೆನಾ. ಸೊ ನೀವು ನೋಡಿ ಇಲ್ಲಿ 26,000 ಪುಟ್ದು ವಾಲಟಿಲಿಟಿ ನೋಡಿ. ನಾನಿಲ್ಲಿ ಟ್ರೇಡ್ ತೊಗೊಂಡಿದ್ದೀನಲ್ಲ, ಆಲ್ಮೋಸ್ಟ್ ನಾನು ಈ ಲೆವೆಲಲ್ಲಿ ತೊಗೊಂಡಿದ್ದೀನಿ. ಇಟ್ ಕಮ್ ಬ್ಯಾಕ್ ಟು 190. ಸೊ ನಾನು 198 198 ನನಗೆ ಸಿಕ್ಕಿದೆ ಅದು. ಸೊ 191 ತನಕ ಬಂದರೂ ನಾನು ಸುಮ್ಮನೆ ಕೂತಿದ್ದೆ, ಬಿಕಾಸ್ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಅಂತ. ಸೊ ಅಗೇನ್ ಇಟ್ ಈಸ್ ಬ್ಯಾಕ್ ಟು ಎಲ್ಲಿಗೆ ಹೋಗಿದೆ, 220ಗೆ ಹೋಗಿದೆ. ಬಟ್ 12 ಪಾಯಿಂಟ್ ಅಂದರೆ ನನಗೆ 10 ಪಾಯಿಂಟ್ ತೋರಿಸ್ಬೇಕಾದ್ರೆ ನಾನು ಇಲ್ಲಿ ಬುಕ್ ಮಾಡಬೇಕಾದ್ರೆ ಈ ರಿಜೆಕ್ಷನಲ್ಲಿ ನನಗೆ ಮಿಸ್ ಆಯ್ತು. ಅದು ದಟ್ಸ್ ಓಕೆ. ಬಟ್ ಸ್ಟಿಲ್ ಮಾರ್ಕೆಟ್ ನೋಡಿ ಅದೇ ಲೆವೆಲ್ ಒಳಗಡೆ ಆಟ ಆಡ್ತಿದೆ. ಸೊ ನಿಮಗೆ ಆಲ್ರೆಡಿ ಸ್ಪಾಟ್ ಚಾರ್ಟು ಬ್ರೇಕ್ಔಟ್ ಆದರೂ ಕೂಡ ಪ್ರೀಮಿಯಂ ಚಾರ್ಟ್ ಇಲ್ಲೇ ಆಟ ಆಡ್ತಿದೆ. ಇಟ್ ಮೀನ್ಸ್ ವಾಟ್, ಮಾರ್ಕೆಟ್ ಸ್ಲೋ ಇದೆ. ಸ್ಲೋ ಇರೋದ್ರಿಂದಲೇ ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲ. ಸೊ ಈ ಟೈಪ್ಸಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ ಸ್ಟಕಪ್ ಆಗ್ತೀರಾ. ಸೊ ಡೋಂಟ್ ಟ್ರೇಡ್ ಇಟ್. ದೀಸ್ ಕೈಂಡ್ ಆಫ್ ಲೆವೆಲ್ಸಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ಸಿಚುವೇಶನ್ಸ್ಗಳನ್ನ ನೀವು ತುಂಬ ನೋಡಿರ್ತೀರ. ಆದಷ್ಟು ಅವಾಯ್ಡ್ ಮಾಡಿ ಟ್ರೇಡ್ ಮಾಡೋದನ್ನ. ನಾವು ಇಟ್ ಈಸ್ ಪುಷಿಂಗ್ ಸ್ಲೋ 3-4 ಕ್ಯಾಂಡಲ್ ಸ್ಲೋ ಮಾಡಿ ಇವಾಗ ಅಗೇನ್ ಸೆಲ್ಲರ್ಸ್ ಪುಷ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಮಾರ್ಕೆಟ್ ಮೇಲೆ ಹೋದ್ರೂ ಹೋಗ್ಬೋದು, ಕೆಳಗಡೆ ಬಂದರೂ ಬರ್ಬೋದು. ದಟ್ಸ್ ಓಕೆ, ಬಿಕಾಸ್ ಒನ್ಸ್ ಯು ಪ್ರಾಫಿಟ್ ಮೇಡ್ ಇಟ್ ಐದರ್ ಸ್ಮಾಲ್ ಆರ್ ಬಿಗ್, ಜಸ್ಟ್ ಕ್ಲೋಸ್ ದ ಪೋರ್ಟಲ್. ಇವತ್ತಿಲ್ದವ್ರು ನಾಳೆ ನಮಗೆ ಗುಡ್ ಟ್ರೇಡ್ ಸಿಗುತ್ತೆ. ಫಸ್ಟು ಫ್ರೆಶ್ ಅಪ್ ಆಗಿ ಪೋರ್ಟಲ್ನ ಕ್ಲೋಸ್ ಮಾಡೋದನ್ನ ನೀವು ಆಲ್ವೇಸ್ ಥಿಂಕ್ ಮಾಡಿ. ಬಿಕಾಸ್ ಒನ್ಸ್ ಪ್ರಾಫಿಟ್ ಇಸ್ ಡನ್, ನೆವರ್ ಟ್ರೇಡ್ ಇಟ್ ಅಗೇನ್. ಸೊ ಅದು ನಿಮಗೆ ಮೈಂಡ್ಸೆಟ್ನ ಚಕ್ಕರ್ ಓಡಿಸ್ತಾ ಇರುತ್ತೆ. ನನಗೆ ಪ್ರಾಫಿಟ್ ಬಂದಿತ್ತು, ನಾನು ಮತ್ತೆ ಟ್ರೇಡ್ ಮಾಡಿ ಹಾಳು ಮಾಡಿಕೊಂಡೆ ಹಾಗೆ ಹೀಗೆ ಅಂತ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ಒನ್ಸ್ ಪ್ರಾಫಿಟ್ ಇಸ್ ಡನ್, ಜಸ್ಟ್ ಕ್ಲೋಸ್ ದ ಟ್ರೇಡ್, ನೋ ಮೋರ್ ಟ್ರೇಡ್ಸ್. ನೋಡಿ ಎಷ್ಟು ಅದೇ ಲೆವೆಲ್ನ ಆಟ ಆಡ್ತಲೇ ಇದೆ ಮಾರ್ಕೆಟು. ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನು ಗೈಡ್ ಮಾಡಿದ್ದೀನಿ ಅಂತ. ಸೊ ದಿಸ್ ಈಸ್ ಲೈಕ್ ಸಮ್ ಟೈಮ್ ಏನಾಗುತ್ತೆ, ಫಾಸ್ಟ್ ಮೂವ್ಮೆಂಟ್ ಆದಾಗ ಒಂದೊಂದು ದಿನ ಈ ಥರ ಐ ವಿ ಡ್ರಾಪ್ ಆದಾಗ ಇಲ್ಲ ಸ್ಲೋ ಆದಾಗ ಮಾರ್ಕೆಟು ಸೈಡ್ ವೇಸ್ ಆಗುತ್ತೆ. ಸೊ ಅದೇ ಆಗ್ತಿರೋದು ಇವಾಗ. ಓಕೆನಾ. ಓಕೆ, ಕಲಿಬೇಕು ಅನ್ನೋರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿಕಾಸ್ ನಾನು ಈ ವರ್ಷದ ಇದೇ ಕಡೆ ಕ್ಲಾಸ್ ನಂದು. ಅದಾದಮೇಲೆ ನಾನು ಈ ವರ್ಷ ಕ್ಲಾಸು ಪ್ಲ್ಯಾನ್ ಮಾಡಲ್ಲ, ನೆಕ್ಸ್ಟ್ ಇಯರ್ಗೆ ಜಾನ್ವರಿಲೇ ಪ್ಲ್ಯಾನ್ ಮಾಡೋದು. ಆ್ಯಂಡ್ ಪ್ರೈಸ್ ಕೂಡ ಹೈಕ್ ಮಾಡ್ತೀನಿ. ಸೊ ಮೊದಲೇ ಹೇಳಿದ್ದೀನಿ, ಪ್ರೈಸ್ ನಾನು ಹೈಕ್ ಮಾಡ್ಕೊಳ್ಳೇಬೇಕು. ಸೊ ನಾನು ಹೈಕ್ ಮಾಡ್ತೀನಿ. ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್.